ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಆಧಾರ್ ಆಪ್ ನಲ್ಲಿ ಮತ್ತೆ ಹೊಸ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ನಿಮ್ಮ ಒಂದು ಆಧಾರ್ ಆಪ್ ನಲ್ಲಿ ಯಾವ ತರ ಯೂಸರ್ ಇಂಟರ್ಫೇಸ್ ಬಂದಿದೆ, ನಂತರ ಈ ಒಂದು ಹೊಸ ಅಪ್ಡೇಟ್ ಅನ್ನ ಯಾವ ತರ ಇನ್ಸ್ಟಾಲ್ ಮಾಡೋದು, ಹೇಗೆ ಚೆಕ್ ಮಾಡೋದು, ಅಪ್ಡೇಟ್ ಮಾಡಿದ ನಂತರ ಯೂಸರ್ ಇಂಟರ್ಫೇಸ್ ನಲ್ಲಿ ಯಾವ ಆಪ್ಷನ್ ಅನ್ನ ಯಾವ ತರ ಉಪಯೋಗ ಮಾಡೋದು, ನಂತರ ಒಂದೇ ಆಧಾರ್ ಆಪ್ ನಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಾಗಿನ್ ಮಾಡೋದು ಹೇಗೆ. ಸೊ ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಈ ಹೊಸ ಅಪ್ಡೇಟ್ ನಲ್ಲಿ ಏನೆಲ್ಲ ನಿಮ್ಗೆ ಸಿಗ್ತಾ ಇದೆ ಅಂತ ಅನ್ನೋದನ್ನ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಾನು ನಿಮ್ಗೆ ಕೆಲವು ದಿನಗಳಿಂದ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ, ನನ್ನ ಒಂದು ಚಾನಲ್ ಹೈಜಾಕ್ ಆಗಿ ಹ್ಯಾಕ್ ಮಾಡಿದ್ರು. ಸೊ ಅದನ್ನ ರಿಕವರ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು. ಆ ಕಾರಣದಿಂದ ತಮಗೆ ವಿಡಿಯೋದ ಮುಖಾಂತರ ಈ ತರ ಮಾಹಿತಿಯನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕಾಗಿ ಇನ್ ಮುಂದೆ ರೆಗ್ಯುಲರ್ ಆಗಿ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಚಾನಲ್ಗೆ ಹೊಸಬರು ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವಾಗ ನೋಡಿ, ನಾನು ನನ್ನ ಮೊಬೈಲ್ ನಲ್ಲಿ ಆಧಾರ್ ಆಪ್ ಅನ್ನ ನಾನು ನಿಮ್ಗೆ ಯಾವ ತರ ಅಪ್ಡೇಟ್ ಮಾಡೋದು, ಆ ಒಂದು ಅಪ್ಡೇಟ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ನಾನಿವಾಗ ನನ್ನ ಒಂದು ಆಧಾರ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡಿದ್ದೇನೆ. ಸೊ ಈ ಒಂದು ಆಧಾರ್ ಆ್ಯಪ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟು ಈ ಥರ ನಿಮಗೆ ನೋಡಲಿಕ್ಕೆ ಯೂಸರ್ ಇಂಟರ್ಫೇಸು ಚೇಂಜಸ್ ಆಗಿದೆ. ಇದ್ರ ಜೊತೆಗೇನೆ ಇನ್ನೂ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಆ ಒಂದು ಅಪ್ಡೇಟನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಪ್ರೊಫೈಲ್ ಐಕಾನು, ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಕೆಳಗಡೆ ಫೀಡ್ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಈ ಫೀಡ್ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಫೀಡ್ಬ್ಯಾಕ್ ಅಂತಂದ್ರೆ ಡೈರೆಕ್ಟ್ ಆಗಿ ಇದು ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಆಗಿ ಹೋಗ್ತಾ ಇತ್ತು. ಸೊ ಇವಾಗ ಅದು ರೀಡೈರೆಕ್ಟ್ ಆಗಿ ಅಪ್ಲಿಕೇಶನ್ನು ಪ್ಲೇಸ್ಟೋರಿಗೆ ಹೋಗ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಸ್ಟೋರ್ ಅನ್ನ ಓಪನ್ ಮಾಡಿಕೊಂಡು ಪ್ಲೇಸ್ಟೋರ್ನಲ್ಲಿ ಆಧಾರ್ ಅಂತೇಳಿ ಸರ್ಚ್ ಮಾಡಿ. ಸೊ ನೋಡಿ, ಇಲ್ಲಿ ಆಧಾರ್ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ಹೊಸ ಅಪ್ಡೇಟು ಇಲ್ಲಿ ಕಾಣ್ತಾ ಇದೆ. ಸೊ ಈ ಒಂದು ಅಪ್ಡೇಟ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ನೋಡಿ, ಅಪ್ಲಿಕೇಶನ್ ಬಹಳ ಸಣ್ಣದಿದೆ, 289 KB ಅಷ್ಟು ಮಾತ್ರ ಇದೆ. ಲಾಸ್ಟ್ ಟೈಮ್ ಬಂದಿರೋದು 26 MB ಅಷ್ಟು ಹೊಸ ಅಪ್ಡೇಟು. ಯೂಸರ್ ಇಂಟರ್ಫೇಸ್ ಎಲ್ಲ ಚೇಂಜಸ್ ಆಗುವಂತ ಬಂದಿತ್ತು. ಸೊ ಇವಾಗ ಅಪ್ಲಿಕೇಶನ್ನು ಇನ್ಸ್ಟಾಲ್ ಆಗಿದೆ. ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನು ಲಾಗಿನ್ ಆಗುವಾಗ ಅನಿಮೇಷನ್ಸ್ ಕೂಡ ಆ್ಯಡ್ ಆಗಿದೆ. ಸೊ ನಿಮ್ಮ ಒಂದು ಪಿನ್ ಏನಿತ್ತು ಅದನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಆಗ್ತಾ ಇದೆ. ಇಲ್ಲಿ ರಿಫ್ರೆಶ್ ಕೂಡ ಅಂತ ಹೇಳಿ ಬಂದಿದೆ. ಇದನ್ನು ರಿಫ್ರೆಶ್ ಮಾಡೋಣ, ಏನಾದರೂ ಅಪ್ಡೇಟ್ ಬಂದಿದೆಯಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ನಾವು ಅಪ್ಲಿಕೇಶನನ್ನು ಲಾಗಿನ್ ಮಾಡ್ಕೊಂಡಾಗ ಇಲ್ಲಿ ಏನು ಚೇಂಜಸ್ ಕಾಣ್ತಾ ಇಲ್ಲ. ಸೊ ಮೊದಲು ನಮ್ಮ ಒಂದು ಈ ಅಪ್ಲಿಕೇಶನ್ ಅಲ್ಲಿ ಆಧಾರ್ ಕಾರ್ಡು ಬೇರೆ ತರ ಪ್ರಿವ್ಯೂ ಆಗ್ತಾ ಇತ್ತು. ಸೊ ಇವಾಗ ಈ ತರ ಹೊಸ ಅಪ್ಡೇಟ್ ಬಂದ ನಂತರ ಈ ತರ ಆಗಿದೆ. ಸೊ ಇಲ್ಲಿ ನಾವು ಇವಾಗ ನೋಡ್ಬೋದು, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಅನ್ನ ನಾವು ಶೇರ್ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಆಧಾರ್ ಶೇರ್ ಮಾಡ್ಲಿಕ್ಕೆ, ನಂತರ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಇಲ್ಲಿ ಡೈರೆಕ್ಟ್ ಆಗಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಅನ್ನ ಕೂಡ ಲಾಕ್ ಮಾಡ್ಕೊಂಡಿದ್ರೆ ನೀವು ಅನ್ಲಾಕ್ ಕೂಡ ಮಾಡ್ಕೋಬಹುದು ಇಲ್ಲಿ. ನಂತರ ಇಲ್ಲಿ ನೋಡಿ, ಸ್ಕ್ಯಾನರ್ ಅನ್ನ ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರ್ವಿಸ್ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೊದಲು ಹೊಸ ಅಪ್ಡೇಟ್ನಲ್ಲಿ ಏನು ಅಪ್ಡೇಟು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ. ಸೊ ನಾವು ಇವಾಗ ಮೊದಲನೇದಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಇದೆ ಅಲ್ವಾ, ಈ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೇನೆ. ಮೊದಲು ಈ ತರ ನಿಮಗೆ ಇಂಟರ್ಫೇಸ್ ಇದ್ದಿದ್ದಿಲ್ಲ, ಬೇರೆ ತರ ಹಿಂಗೆ ಲೈನ್ ಕೊಟ್ಟಿದ್ರು. ಸೊ ಇವಾಗ ಚೌಕ್ ಬಾಕ್ಸ್ ಅಲ್ಲಿ ಹೊಸ ಯೂಸರ್ ಇಂಟರ್ಫೇಸ್ ಅಪ್ಡೇಟ್ ಆದ ನಂತರ ಈ ತರ ಬರುತ್ತೆ. ಸೊ ನಾನು ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಮೊಬೈಲ್ ನಂಬರ್ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ತೋರಿಸ್ತಾ ಇದೆ. ಬಟ್ ಇಲ್ಲಿ ಚೇಂಜಸ್ ಏನೂ ಆಗಿಲ್ಲ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡುವಂತ ಒಂದು ಆಪ್ಷನ್ ಅಲ್ಲಿ. ಬಟ್ ಏನು ಯೂಸರ್ ಇಂಟರ್ಫೇಸ್ ಮಾತ್ರ ನಿಮಗೆ ನೋಡ್ಲಿಕ್ಕೆ ಲುಕ್ ಮಾತ್ರ ಚೇಂಜಸ್ ಆಗಿದೆ, ಇದರಲ್ಲಿ ಬೇರೆ ಏನು ಚೇಂಜಸ್ ಆಗಿಲ್ಲ. ಸೊ ಇವಾಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ನಂತರ ಅಡ್ರೆಸ್ ಅಪ್ಡೇಟ್ ಅಂತ ಇದೆ ಅಲ್ವಾ, ಈ ಒಂದು ಅಡ್ರೆಸ್ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಚೇಂಜಸ್ ಆಗಿದೆ. ಅದೇನು ಚೇಂಜಸ್ ಆಗಿದೆ ಅಂತಂದ್ರೆ, ಮೊದಲು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಕೆಳಗಡೆ ಎರಡನೇ ಆಪ್ಷನ್ ಬಂದಿದೆ ನೋಡಿ, ಎ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಅಂತ ಹೇಳಿ. ಈ ಒಂದು ಆಪ್ಷನ್ ಮುಖಾಂತರ ನಿಮ್ಮ ಫ್ಯಾಮಿಲಿಯ ಯಾರದಾದ್ರೂ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ಅವರ ಅಡ್ರೆಸ್ ಅನ್ನ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಶೇರ್ ಮಾಡಲಿಕ್ಕೆ ಇಲ್ಲಿ ಈಸಿಯಾಗಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡದೇನೆ ನೀವು ಈ ಒಂದು ಆಪ್ಷನ್ ಅನ್ನ ಉಪಯೋಗ ಮಾಡಿಕೊಂಡು
ಅವರ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಅಡ್ರೆಸ್ಸನ್ನು ನೀವು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಆ್ಯಡ್ ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು. ಸೊ ಎಷ್ಟು ಇದು. ನಂತರ ಇಲ್ಲಿ ಬ್ಯಾಕ್ ಬರೋಣ. ಸೊ ಇಲ್ಲಿ ಕೆಳಗಡೆ ರಿವ್ಯೂ ಫ್ಯಾಮಿಲೀಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇವಾಗ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ದು ಆಧಾರ್ ಕಾರ್ಡನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಅಡ್ರೆಸ್ ಅಪ್ಡೇಟ್ ಮಾಡಲಿಕ್ಕೆ ರಿಕ್ವೆಸ್ಟನ್ನು ಕೊಟ್ಟಿರ್ತೀರಲ್ವ, ಆ ಒಂದು ರಿಕ್ವೆಸ್ಟದ್ದು ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಆ ಒಂದು SRN ನಂಬರನ್ನು ಹಾಕಿದರೆ ಅಪ್ಲಿಕೇಶನ್ ಸ್ಟೇಟಸ್ಸು ಎಷ್ಟಿದೆ, ಎಷ್ಟರ ಮಟ್ಟಿಗೆ ಬಂದಿದೆ, ಪ್ರೊಸೆಸಿಂಗ್ ಇದೆಯಾ ಅಥವಾ ಕಂಪ್ಲೀಟ್ ಆಗಿದೆಯಾ ಅಥವಾ ಇನ್ನೂ ಫೇಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸ್ಟೇಟಸನ್ನು ತಿಳ್ಕೊಬೋದು. ಸೊ ಬ್ಯಾಕ್ ಬರ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿ ಶೇರ್ ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ. ನಿಮ್ಮ ಒಂದು ಕಾಂಟ್ಯಾಕ್ಟ್ ಅನ್ನು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನೀವು ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ಇಲ್ಲಿ ಶೇರ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಒಂದು ಡೀಟೇಲ್ಸನ್ನು ನೀವು ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ನಿಮಗೆ ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರನ್ನು ಮಾಡ್ಬೋದು. ಸೊ ಇಷ್ಟು. ಇದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಜೊತೆಗೆ ತಿಳಿಸ್ಕೊಡ್ತಾ ಇದ್ದೇನೆ, ಒಂದೇ ಆಧಾರ್ ಆ್ಯಪ್ನಲ್ಲಿ ಫ್ಯಾಮಿಲಿಯ ಎಲ್ಲ ಮೆಂಬರ್ಸದ್ದು ಆಧಾರನ್ನು ಯಾವ ಥರ ಲಾಗಿನ್ ಮಾಡಿ ಇಟ್ಕೊಳ್ಳೋದು ಅಂತೇಳಿ. ಸೊ ನೋಡಿ ಇಲ್ಲಿ ಆಲ್ರೆಡಿ ನಾನು ನನ್ನ ಒಂದು ಆಧಾರ್ ಆ್ಯಪ್ನಲ್ಲಿ ಲಾಗಿನನ್ನು ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈ ಥರ ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಪಕ್ಕದಲ್ಲಿ ಆ್ಯಡ್ ಪ್ರೊಫೈಲ್ ಅಂತ ಇದೆ ನೋಡಿ, ನಿಮ್ಮ ಪ್ರೊಫೈಲ್ ಪಕ್ಕದಲ್ಲಿ ಆ್ಯಡ್ ಪ್ರೊಫೈಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಆ್ಯಡ್ ಎ ನ್ಯೂ ಪ್ರೊಫೈಲ್ ಇನ್ 2 ಸ್ಟೆಪ್ಸ್ ಅಂತ ಇದೆ. ಸೊ ಇಷ್ಟು ಇಲ್ಲಿ ಏನು ಆಗಬೇಕು, ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ ಮೊದಲನೇ ಸ್ಟೆಪ್ಪು. ನಂತರ ಅವರ ಒಂದು ಫೇಸ್ ಅಥೆಂಟಿಫಿಕೇಷನನ್ನು ಮಾಡಬೇಕಾಗತ್ತೆ. ಸೊ ಯಾವ ಥರ ಅಂತಂದರೆ ಎಂಟರ್ ಆಧಾರ್ ನಂಬರ್ ಅಂತ ಇದೆ, ಅವರ ಒಂದು ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ಸೊ ಇಲ್ಲಿ ನಾನು ನಿಮಗೆ ಯಾವುದಾದ್ರೂ ಒಂದು ಡಮ್ಮಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹೇಳಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಕರೆಕ್ಟಾಗಿ ಹಾಕದೇ ಇದ್ದರೆ ಇದು ಇಲ್ಲಿ ಕನ್ಫರ್ಮ್ ಆಧಾರ್ ನಂಬರ್ ಅಂತ ಹೇಳಿ ತೋರಿಸೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನೋಡಿ ಕನ್ಫರ್ಮ್ ಆಧಾರ್ ನಂಬರ್ ಅಂತ ಇದೆ. ಸೊ ಈ ಥರ ಕರೆಕ್ಟಾಗಿ ಹಾಕಿದರೆ ಮಾತ್ರ, ಇದು ಕೂಡ ಡಮ್ಮಿ ನಂಬರೇ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಕನ್ಫರ್ಮ್ ಆಧಾರ್ ನಂಬರ್ ಅಂತೇಳಿ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೇಸ್ ಅಥೆಂಟಿಫಿಕೇಷನ್ ಮಾಡಲಿಕ್ಕೆ ಕ್ಯಾಮರಾ ಓಪನ್ ಆಗುತ್ತೆ. ಫ್ರಂಟ್ ಫೇಸಲ್ಲಿ ಸೆಲ್ಫಿಯಲ್ಲಿ ನೀವು ನಿಮ್ಮ ಒಂದು ಐ ಬ್ಲಿಂಕ್ ಮಾಡೋದ್ರ ಮುಖಾಂತರ, ಕಣ್ಣು ತಿಳ್ಕಿಸೋದ್ರ ಮುಖಾಂತರ ಈ ಒಂದು ಅಪ್ಲಿಕೇಶನನ್ನು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಯಾರ ಒಂದು ಆಧಾರ್ ಕಾರ್ಡನ್ನು ನೀವು ಈ ಒಂದು ಆ್ಯಪ್ನಲ್ಲಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ರು ಅವರ ಆಧಾರ್ ಕಾರ್ಡ್ ನಂಬರನ್ನು. ಸೊ ಆ ಒಂದು ಮೆಂಬರ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡ್ಕೊಂಡ ನಂತರ ಅವರ ಒಂದು ಪ್ರೊಫೈಲು ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಈ ಥರ ಲಾಗಿನ್ ಆಗುತ್ತೆ. ಸೊ ನೀವು ಇಲ್ಲಿ 5 ರಿಂದ 10 ಮೆಂಬರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.